ಸರಿಗೆ ಬಸ್ ದರ ಏರಿಕೆ ಮಾಡೋಕ್ಕೆ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಪುರುಷ ಪ್ರಾಣಿ ಒಂದು ವಿಷಯಕ್ಕೆ ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಡ್ತಿರ್ತೀರಿ, ಒಂದು ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ರು ಅವರು ಒಬ್ಬ ಗಂಡನ ಕಡೆಯನ್ನು ತಗೊಂಡು ಹೆಂಡತಿ ಕೊಟ್ಟಂಗೆ ಆಗ್ತದೆ. ಯಾಕಂದರೆ ನಿಮಗೆ ಆಗಲಿಲ್ಲ ಅಂದರೆ, ಲಾಸ್ ಆಗ್ತಿತ್ತಂದರೆ ನೀವೇನು ಉಚಿತ ಕೊಟ್ಟರೆ ಅದ್ರ ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾ ಇಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾ ಇಲ್ಲ. ನೋಡಿರಿ, ಎಂತಿಂಥ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ರಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದೆ. ಅಂದಾಗ ಸರ್ಕಾರ ದಿವಾಳಿ ಆಗಿದ್ದಿದೆ ಸ್ಪಷ್ಟ. ಸರಿಗೆ ಬಸ್ ದರ ಏರಿಕೆ ಮಾಡೋಕ್ಕೆ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಪುರುಷ ಪ್ರಾಣಿ ಒಂದು ವಿಷಯಕ್ಕೆ ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಡ್ತಿರ್ತೀರಿ, ಒಂದು ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ರು ಅವರು ಒಬ್ಬ ಗಂಡನ ಕಡೆಯನ್ನು ತಗೊಂಡು ಹೆಂಡತಿ ಕೊಟ್ಟಂಗೆ ಆಗ್ತದೆ. ಯಾಕಂದರೆ ನಿಮಗೆ ಆಗಲಿಲ್ಲ ಅಂದರೆ, ಲಾಸ್ ಆಗ್ತಿತ್ತಂದರೆ ನೀವೇನು ಉಚಿತ ಕೊಟ್ಟರೆ ಅದ್ರ ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾ ಇಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾ ಇಲ್ಲ. ನೋಡಿರಿ, ಎಂತಿಂಥ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ರಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದೆ. ಅಂದಾಗ ಸರ್ಕಾರ ದಿವಾಳಿ ಆಗಿದ್ದಿದೆ ಸ್ಪಷ್ಟ. ಸರಿಗೆ ಬಸ್ ದರ ಏರಿಕೆ ಮಾಡೋಕ್ಕೆ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಪುರುಷ ಪ್ರಾಣಿ ಒಂದು ವಿಷಯಕ್ಕೆ ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಡ್ತಿರ್ತೀರಿ, ಒಂದು ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ರು ಅವರು ಒಬ್ಬ ಗಂಡನ ಕಡೆಯನ್ನು ತಗೊಂಡು ಹೆಂಡತಿ ಕೊಟ್ಟಂಗೆ ಆಗ್ತದೆ. ಯಾಕಂದರೆ ನಿಮಗೆ ಆಗಲಿಲ್ಲ ಅಂದರೆ, ಲಾಸ್ ಆಗ್ತಿತ್ತಂದರೆ ನೀವೇನು ಉಚಿತ ಕೊಟ್ಟರೆ ಅದ್ರ ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾ ಇಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾ ಇಲ್ಲ. ನೋಡಿರಿ, ಎಂತಿಂಥ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ರಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದೆ. ಅಂದಾಗ ಸರ್ಕಾರ ದಿವಾಳಿ ಆಗಿದ್ದಿದೆ ಸ್ಪಷ್ಟ. 80ನೇ ಸ್ವಾತಂತ್ರ್ಯೋತ್ಸವ ದಿನ ರಾಜ್ಯದ ಎಲ್ಲ ಜನತೆಗೆ ಮತ್ತು ದೇಶದ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೇನೆ. ಇದೇ ದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕೂಡ ಜನ್ಮದಿನ ಕೂಡ 15ನೇ ತಾರೀಕಿಗೆ ಕಾಕತಾಳೀಯ ಏನಪ್ಪ ಅಂತಂದ್ರೆ, ಸ್ವಾತಂತ್ರ್ಯ ಬಂದ ದಿನ ಅವರು ಕಾನ್ಸ್ಟಿಟ್ಯೂಷನ್ ಬಂದದ್ದು ದಿನ, ಜಾರಿಗೆ ಬಂದದ್ದು ದಿನ ಅವರು ನೇಣ ಹಾಕ್ತಿರ್ತಾರೆ. ಹಾಗಾಗಿ 26/1/1 ತಾರೀಕು ಅವರು ನೇಣಿಗೆ ಡೆಲ್ಲಿಗೆ ಏರಿಸ್ಬಿಟ್ಟಂತ ದಿನ, ಅವ್ರು ಸತ್ತ ದಿನ. ಮತ್ತೆ ಅವರು ಹುಟ್ಟಿದ್ದು 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು. ಹಾಗಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಮತ್ತು ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಪಂಥ, ಕಿತ್ತೂರು ರಾಣಿ ಚೆನ್ನಮ್ಮನವರ ಪಂಥ, ಅವರ ಅಂಗರಕ್ಷಕ ವಿಭಾಗದಲ್ಲಿ ಮುಖ್ಯಸ್ಥನಾಗಿದ್ದಂಥವ್ರು.
ನಾನು ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 18 ಸಂಗೊಳ್ಳಿ ರಾಯಣ್ಣ ಅವರು ಇದ್ದಂಥ ಸ್ಥಳ ಸಂಗೊಳ್ಳಿ, ಅಲ್ಲಿ ಸರ್ಕಾರದಿಂದ 125 ಎಕರೆ ಜಮೀನು ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ವಿ. ಜೊತೆಗೆ ಒಂದು ಮ್ಯೂಸಿಯಂ ಕೂಡ ಮಾಡಿದ್ವಿ.